ಹಲೋ ಗಾಯ್ಸ್, ನಮಸ್ಕಾರ. ನಾನು ನಿಮ್ಮ ಮಲ್ಲು ಮೋಟ್ನಳ್ಳಿ. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತು ನಾವು ಎಲ್ಲಿಗೆ ಹೊಂಟಿವಪ್ಪ ಅಂತಂದರೆ ನಮ್ಮೂರಿಂದ 4 ಕಿಲೋಮೀಟ್ರ್ ಇರೋ ಒಂದು ಬೆಟ್ಟಕ್ಕೆ ಹೊಂಟಿವಿ. ಆ ಬೆಟ್ಟದಾಗ ಏನದಪ್ಪ ಅಂತಂದರೆ 2 ದೇವಸ್ಥಾನಗಳವ. ಆ ದೇವಸ್ಥಾನ ನೋಡೋಕೆ ನಾವು ಹೊಂಟಿವಿ. ಅಲ್ಲಿ ಏನು ವಿಶೇಷತೆ ಆದಪ್ಪ ಅಂತಂದ್ರೆ ಒಂದು ಸಿಡ್ಲು ಬಿದ್ದ ಕೇಸಿಂದ ಒಂದು ಬಾವಿ ಥರ ನಿರ್ಮಾಣ ಆಗ್ಯದ. ಅದನ್ನ ನೋಡೋಕೆ ನಾವು ಹೊಂಟಿವಿ. ಸೊ ಬರ್ರಿ ಮತ್ತೆ ಆಗ್ತಾಳ ಹೋಗೋಣಂತ. ಅಲ್ಲೇನು ನೋಡಕೈತ್ರಲ್ಲ ಗಾಯ್ಸ್, ಅಲ್ಲಿ ಒಂದು ದೇವಸ್ಥಾನ ಕಾಣುತ್ತೆ. ಅದು ಮುಸ್ಲಿಂ ದೇವರು. ಅದ್ರ ಪಕ್ಕದಲ್ಲೇ ಒಂದು ಗುಡ್ಡದ ಒಳಗಡೆನೆ ಇನ್ನೊಂದು ದೇವಸ್ಥಾನ ಅದ. ಅದು ಸಿದ್ದಯ್ಯ ಮುತ್ಯ ಅಂತ ಕೇಸಿಂದ. ಸೊ ಅಲ್ಲಿ ಹೊಂಟಿವಿ ನಾವು ಇವಾಗ. ಬ್ಯಾಸಿಗೆ ಬೇರೆ ಸನೆ ಬಂತು, ಅದಕ್ಕೆ ಮಾವಿನ ಗಿಡಗಳೆಲ್ಲ ಚಿಗುರು ಹೊಡ್ಯಾಕೈತವ. ಸೊ ನಮ್ಮಲ್ಲೂ ಇಲ್ಲೇ ಅವ ಗಾಯ್ಸ್. ನಾವು ಪ್ರತಿ ವರ್ಷ ಶೇಂಗಾ ಬೆಳಿತಿದ್ವಿ. ಸ್ವಲ್ಪ ಈ ಸಲ ನೀರಿನ ಸ್ವಲ್ಪ ತಿಪ್ಪಲಾದ ಸಲಾಗ ನಾವು ಈ ಸಲ ಜೋಳ ಹಾಕಿವಿ. ಸೊ ಅಲ್ಲಿ ಏನು ಕಾಣಕೈತವಲ್ಲ, ಅಲ್ಲಿ ಅವ ನಮ್ಮ ಹೊಲಗಳು. ಸೊ ಇಲ್ಲಿ ಸುತ್ತಮುತ್ತ ಏನು ಹೊಲಗಳು ಕಾಣ್ತಾವಲ್ಲ ಗಾಯ್ಸ್, ಇಲ್ಲೇನಾದ್ರೂ ರಾಶಿ ಗೀಶಿ ಮಾಡಿದರೆ ಫಸ್ಟು ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಕೇಸಿಂದ ನೈವೇದ್ಯ ಅದೆಲ್ಲ ಕೊಟ್ಟು ಕೇಸಿಂದ ಬಂದು ರಾಶಿ ಮಾಡ್ತಾರೆ. ಅದೊಂದು ಹಿರಿಯರ ಕಾಲ ಸಂಪ್ರದಾಯ ಅಂತಲೇ ಹೇಳ್ಬೇಕು. ಸೊ ನಾವಿವಾಗ ಶೇಂಗಿನ ಹೊಲಕ್ಕೆ ಬಂದೀವಿ. ಶೇಂಗಾ ಇನ್ನೂ ಸಣ್ಣದಾಗಿ ಕಾಣ್ತದೆ. ಆ ಕಡೆ ಎಲ್ಲ ಅರ್ಧರ್ ಗಾಯ್ಸ್, ಅರ್ಧ ರಾಶಿ ಮಾಡಕತ್ತಾರ. ಈ ಕಡೆನೇ ಇನ್ನೂ ಇಲ್ಲ, ಬಲ್ತಿರ್ಬಹುದ ಅಂತ ಒಂದೆರಡು ಶೇಂಗಾ ಕಿತ್ತಿದೆ. ಸೊ ಬಲ್ತಾವ ಗಾಯ್ಸ್. ಆಯ್ತು, ಇನ್ನೂ ಒಂದು ವಾರ 2 ವಾರದಾಗ ಕಿತ್ತಾರ. ಸೊ ನೋಡ್ರಿ ಗಾಯ್ಸ್, ನಾನಿವಾಗ ಗುಡ್ಡದೊಳಗೆ ಬಂದಿನಿ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣನೆ ಅಂತಾರೆ. ಇಲ್ಲಿ ಬಂದ್ರೆ ಗೊತ್ತಾಗ್ತದ, ಕಂಟಿ ಕವಲೆ ಅವೆಲ್ಲ ಜಗ್ಗಿರ್ತಾವ, ಹೋಗ್ಬೇಕು. ಸೊ ನಾವು ರೀಸೆಂಟಾಗಿ ಒಂದು 6-7 ತಿಂಗಳಿಂದ ಬಂದಿದ್ವಿ. ನಮ್ಮ ದೋಸ್ತರು ಕೂಡ ಚಿತ್ತಾಪಲ್ಕಾಯಿ ಹರ್ಕೊಂಡು ಹೋಗಿ ಬಂದ್ವಿ. ಅದು ಬಿಟ್ರೆ ಇವತ್ತೇ ಹೊರಕೈತಿ ಮತ್ತೆ. ಸೊ ನಾನಿವಾಗ ಕೆಳಗಡೆಯಿಂದ ಅರ್ಧ ದಾರಿ ಬಂದಿನಿ. ಇನ್ನು ಅರ್ಧ ದಾರಿ ಹೋಗ್ಬೇಕು. ನಮ್ಗೆ ಅಲ್ಲಿ ದೇವಸ್ಥಾನ ಕಾಣ್ತಾವೆ 2. ಸೊ ಆದಂಗಾಗಲಿ, ಹೋಗಂಬರಿ. ಇಲ್ಲಿ ನೋಡ್ರಿ ಗಾಯ್ಸ್, ಕಲ್ಲ ಯಾವ ಥರ ನಿಂತದ. ಸ್ವಲ್ಪ ಏನಾದ್ರು ಮಿಸ್ ಆಯ್ತು ಅಂತಂದ್ರೆ ಹಂಗೆ ಕೆಳಗೆ ಹೋಗ್ಬಿಡುತ್ತೆ. ಆದರೆ ಬಿಡಲ್ಲ, ನೇಚರ್ ಆ ಥರ ಸೃಷ್ಟಿ ಮಾಡಿರುತ್ತೆ. ಸೊ ನೋಡಿ ಗಾಯ್ಸ್, ನಾನು ಇಂಥ ಜಾಗಕ್ಕೆ ಬಂದೆ. ಸೊ ಇಲ್ಲೊಂದು ದೇವಸ್ಥಾನ ಇದೆ, ಮತ್ತು ಅಲ್ಲಿ ಕಾಣ್ತದೆಯಲ್ಲ, ಅಲ್ಲಿ ಒಂದು ದೇವಸ್ಥಾನ ಇದೆ. ಫಸ್ಟ್ ನಾವು ಇಲ್ಲಿಗೆ ಹೋಗಿ ಬಂದ್ರಾಯ್ತು. ಅಲ್ಲಿಗೆ ಹೋಗಿ ಬಂದು ಕೇಸಿಂದ ಇಲ್ಲಿಗೆ ಹೋದ್ರಾಯ್ತು. ಸೊ ಈ ದೇವ್ರಿನ ಹೆಸ್ರು ಏನಪ್ಪ ಅಂತಂದ್ರೆ ಶಕೀನ್ ಸಾಬ್ ಮುತ್ಯ ಅಂತ ಕರಿತೀವಿ ನಾವೆಲ್ಲರೂ. ಅಲ್ಲಿ ಹಿಂದಿದಾಗ ಬರ್ತದೆ ನೋಡಿ ಗಾಯ್ಸ್. ನನಗೆ ಹಿಂದಿ ಇದು ಉರ್ದುದಾಗ ಬರ್ತದೆ, ಅಷ್ಟೊಂದು ಗೊತ್ತಿಲ್ಲ ನನಗೆ ಉರ್ದು. ಸೊ ಇಲ್ಲಿ ಏನನ್ನ ಹೊಲ್ದಾಗ ಯಾರನ್ನ ರಾಶಿ ಗೀಶಿ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲೆಲ್ಲ ಬಂದು ದೇವ್ರಿಗೆ ನೈವೇದ್ಯ ಅದು ಕೊಟ್ಟು ಹೋಗ್ತಾರೆ. ಸೊ ದೇವ್ರಿಗೆ ಬಂದ್ವಿ. ಸೊ ನೋಡಿ ಗೈಸ್, ನಾನು ಹೇಳಲ್ಲ ಅವಾಗೆ ಕಾಯಿ ಅದೆಲ್ಲ ಬಂದು ಹೊಡೆದಿಟ್ಟೋಗಿರೋದು, ಗುರುವಾರ ಬೇರೆ ಅದ್ರಾಗ ಬೇರೆ. ಸೊ ನಾವಿವಾಗ ದೇವರು ಸಣ್ಣ ಮಾಡಿದ್ವಿ. ಸ್ವಲ್ಪ ಆಧಾರ ಹೆಚ್ಚಿಕೊಂಡು ನಾವಿವಾಗ ಅಲ್ಲಿಗೆ ಹೋಗಂಬರ್ರಿ. ಸೊ ಇಲ್ಲೇನು ಲೈಟ್ ಬಿದ್ದಾವಲ್ಲ ಗಾಯ್ಸ್, ಇವು 24 ಗಂಟೆನೂ ಹಂಗೆ ಇರ್ತಾವ. ಸೊ ನೀವೇನ ಕ್ವಾಡ್ಗಿರಿ ಹೊಸಳ್ಳಿ ಈ ಕಡೆ ರೂಟ್ನವ್ರು ಹಾಕಿದ್ರಪ್ಪ ಅಂತಂದ್ರೆ ನಿಮಗೆ ಗೊತ್ತಿರ್ತದ, ರಾತ್ರಿ ಹೋಗಲ್ಕ ಹಂಗೆ ಲೈಟ್ ಕಾಣ್ತಿರ್ತಾವೆ ಇಲ್ಲಿ. ಸೊ ಫಸ್ಟ್ ಬರ್ತಿದ್ದಂಗೆ ಇಲ್ಲಿ ಏನು ಕಾಣಿಸ್ತದಪ್ಪ ಅಂತಂದ್ರೆ ಶ್ರೀ ಸಿದ್ದಯ್ಯ ಮುತ್ಯ ದೇವಸ್ಥಾನ ಜಾತ್ರಾ ಮಹೋತ್ಸವ. ಜಾತ್ರೆ ಯಾವಾಗಿರುತ್ತಂತ ಗೊತ್ತಿಲ್ಲ ಗಾಯ್ಸ್, ನನಗೆ ಅಷ್ಟೊಂದು ಗೊತ್ತಿಲ್ಲ. ನಿಮ್ಗೆ ಏನೋ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ. ಸೊ ನಾನು 3-4 ವರ್ಷದಿಂದ ಬಂದಿದ್ದೆ, ಅಂದರೆ ದೇವಸ್ಥಾನಕ್ಕೆ ಇಲ್ಲಿ ಬಂದೆ. 6-7 ತಿಂಗಳಿಂದ ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದೆ. ಸೊ ಅವಾಗ ಈ ಥರ ಏನು ಬೋರ್ಡ್ ಗಿಡ ಏನೋ ಹಾಕಿದ್ದಿಲ್ಲ. ಸೊ ಇವಾಗ ಹಾಕ್ಯಾರ, ಸ್ವಲ್ಪ ಡೆವಲಪ್ ಆಗಿದೆ, ಪರವಾಗಿಲ್ಲ. ಸೊ ನೋಡೋಕೈತ್ರಲ್ಲ ಗಾಯ್ಸ್, ಸಿದ್ದಯ್ಯ ಮುತ್ಯನ ಮಂದಿರ ಅಂತ ಹಾಕ್ಯಾರ, ಗಂಟಿ ಹೊಡೆದು. ಸೊ ನಾವಿವಾಗ ದೇವಸ್ಥಾನದ ಒಳಗಿದ್ವಿ. ಸೊ ಇಲ್ಲೇ ನೋಡೋಕೈತ್ರಲ್ಲ ಗಾಯ್ಸ್, ಶ್ರೀ ಸಿದ್ದಯ್ಯ ಮುತ್ಯ. ಹಿಂದಿನ ಕಾಲದಾಗ ಇಲ್ಲಿ ನಿಧಿ ಇತ್ತು ಅಂತ ಏನೋ ಒಂದು ಹೇಳ್ತಾರೆ, ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಆ ದೇವರಿಗೆ ಗೊತ್ತು. ಸೊ ಇಲ್ಲಿ ಬಂದು ನಾವು ದೇವ್ರ ಸಣ್ಣ ಮಾಡಿ ಇಲ್ಲಿ ಸ್ವಲ್ಪ ಆಧಾರ ಹಚ್ಕೊಂಡೆ ಗಾಯ್ಸ್. ಸೊ ಗಾಯ್ಸ್, ನಾವಿವಾಗ ಎಲ್ಲಿಗೆ ಹೋಗಂಬ್ರಪ್ಪ ಅಂತಂದ್ರೆ ಸಿಡ್ಲು ಬಿದ್ದ ಕೇಸಿಂದ ಒಂದು ಬಾವಿ ನಿರ್ಮಾಣ ಆಗ್ಯದಂತ ಕೇಸಿಂದ ಇಲ್ಲಿ ಹೇಳ್ತಾರೆ. ಸೊ ಆ ಬಾವಿ ಬೆಲೆಕ ನಾವು ಹೋಗಂಬರ್ರಿ ಇವಾಗ. ಸೊ ನೀರಂತರೂ ಕಂಟಿನ್ಯೂಸ್ ಆಗಿರ್ತದೆ ಗಾಯ್ಸ್, ನೋಡಂಬರ್ರಿ ಹೆಂಗೆ ಅದಂತೇಳಿ ಕೇಸಿಂದ.
ಸೊ ಬಾವಿ ಹತ್ರ ಬಂದೀವಿ ಗಾಯ್ಸ್ ನಾವು. ದೇವಸ್ಥಾನದಿಂದ ಸ್ವಲ್ಪ ಈ ಕಡೆ ಬಂದರೆ ಇಲ್ಲೇ ಅದ. ಸೊ ಈ ಬಾವಿಯನ್ನು ನೋಡಕೈತ್ರಲ್ಲ ಗಾಯ್ಸ್ ನೀವು, ಇದು ಸಿಡ್ಲು ಬಿದ್ದು ಕೇಸ್ನ ಆಗಿರೋದಂತ ಹಿಂದಿನ ಕಾಲ ಹಿರಿಯರು ಹೇಳ್ತಾರೆ, ನಮಗೂ ಅಷ್ಟೊಂದು ಗೊತ್ತಿಲ್ಲ. ಇನ್ನೂ ಒಂದು ಏನು ಹೇಳ್ತಾರಪ್ಪ ಅಂತಂದರೆ ಇಲ್ಲಿ ಹಿಂದಿನ ಕಾಲದಾಗ ಇಲ್ಲಿ ಒಂದು ತೆಂಬಿಗೆ ಕಟ್ಟಿಬಿಟ್ಟಿದ್ರಂತ ಗಾಯ್ಸ್. ಇದು ತೆಂಬಿಗೆ ಕಟ್ಟಿಬಿಟ್ರೆ ಸೀದಾ ಭೀಮಾ ನದಿ ನಮ್ಮ ಯಾದಗಿರಿಗೆ ಏನದಲ್ಲ ಅಲ್ಲಿ ಹೋಗಿ ತೇಲಿತ್ತಂತ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ದೇವ್ರಿಗೆ ಗೊತ್ತು. ಹಿಂದಿನ ಲೈಸ್ ಹೇಳ್ಕೊಂಬರ್ತಾರೆ, ಇವಾಗಾದ್ರೆ ನಮ್ಮ ಥರ ಜನರು. ಸೊ ಬರ್ರಿ ಇವಾಗ ಗುಡ್ಡದ ವ್ಯೂ ನೋಡಮ್ರಿ ಹೆಂಗದ ಅಂತೇಳಿ ಕೇಸಿಂದ. ಏನು ನೋಡಕೈತ್ರಲ್ಲ ಗಾಯ್ಸ್, ಈ ಕಡೆ ಒಂದು ದಾರಿ ಅದ. ನಾನು ಆ ಕಡೆ ಲೇಸಿಂದ ಬಂದಿದ್ದೆ. ಸೊ ಇದು ದಾರಿ ಎಲ್ಲಿಸಿಂದ ಬರ್ತದಪ್ಪ ಅಂತಂದ್ರೆ ಸೀದಾ ಹೊಸಳ್ಳಿಯಲ್ಲಿ ಏನು ಕಾಣಕೈತಲ್ಲ ಗಾಯ್ಸ್, ಹೊಸಳ್ಳಿ ಲೇಸಿಂದ ಬರ್ತದೆ. ನಾನು ಅವಾಗ ಸಣ್ಣವಿದ್ದಾಗ ಬಂದಿದ್ದೆ. ಸಣ್ಣವಿದ್ದಾಗ ಅಂತಂದ್ರೆ ಒಂದು 4-5 ವರ್ಷದಿಂದ ಬಂದಿದ್ದೆ. ಈ ಥರ ಏನು ಮಾಡಿದ್ದಿಲ್ಲ. ಇವಾಗ ಆಗ್ಯಾವೆಲ್ಲ 2 ವರ್ಷ ಆಗಿರ್ಬೋದೇನು ಅನ್ನಿಸ್ತದೆ. ನಾನು ಈ ಕಡೆ ಬಂದಿಲ್ಲ ಜಾಸ್ತಿ. ಬಂದ್ರೂ ಆ ಕಡೆ ಬರ್ತಿದ್ವಿ, ಹಂಗೆ ಹೋಗ್ತಿದ್ವಿ. ಸೊ ನೋಡಕೈತ್ರಲ್ಲ ಗಾಯ್ಸ್, ಹಜರತ್ ಸೈಯದ್ ಸಿಕಿಂದರ್ ಶಾವಲಿ ದುರ್ಗ ಹಾಗೂ ಶ್ರೀ ಸಿದ್ದಯ್ಯ ಮುತ್ತನವರ ದೇವಸ್ಥಾನ ಅಂತೇಳಿ. ಸೊ ನೋಡ್ರಿ ಗಾಯ್ಸ್, ನಾವೇನ ಈ ಗುಡ್ಡದ ಮೇಲೆ ನಿಂತೀವಪ್ಪ ಅಂತಂದ್ರೆ ನಮಗೇನಿಲ್ಲ ಅಂತಂದ್ರೆ 5-6 ಊರುಗಳು ಕಾಣ್ತಾವ. ಅವು ಯಾವ್ಯಾವಪ್ಪ ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ಹೊಸಳ್ಳಿ, ಅದರಿಂದ ಸ್ವಲ್ಪ ಈ ಕಡೆ ಹೊಸಳ್ಳಿ ತಾಂಡ ಕಾಣಿಸ್ತದೆ ಗಾಯ್ಸ್ ಅಲ್ಲಿ. ಮತ್ತು ಈ ಕಡೆ ಬಂತಂದ್ರೆ ಇಲ್ಲಿ ಕಟಿಕ್ ಶಾಪ್ರ ಕಾಣ್ತದೆ ಗಾಯ್ಸ್, ಅದು ಮೋಸ್ಟ್ಲಿ ಕಟಿಕ್ ಶಾಪ್ರ ಇರ್ಬೋದು. ಮತ್ತು ಆ ಕಡೆ ಹೋಗ್ಬರ್ರಿ ಗಾಯ್ಸ್, ಆ ಕಡೆ 2 ಊರು ಕಾಣ್ತವೆ. ಸೊ ಇನ್ನೂ ಒಂದು ಇಲ್ಲಿ ಬೆಳಗೇರಿ ಅಲ್ಲಿ ಕಾಣ್ತದೆ ನೋಡ್ರಿ ಗಾಯ್ಸ್. ಇನ್ನೂ ಒಂದು ನಮ್ಮೂರು ಅಷ್ಟಕ್ಕಷ್ಟೇ ಕಾಣ್ತದೆ ಗಾಯ್ಸ್. ಗಿಡ ಎಲ್ಲ ಅಡ್ಡಾತವ ಅಷ್ಟೇ, ಗಿಡ ಕಾಣಲ್ಲ. ಸೊ ಬೆಳಗೇರಿನೇ ಸ್ವಲ್ಪ ಕ್ಲಿಯರಾಗಿ ಕಾಣುತ್ತೆ, ಅದು ಬಿಟ್ಟರೆ ಹೊಸಳ್ಳಿ ಅವೆಲ್ಲ ಕಾಣ್ತವೆ. ಸೊ ನೋಡ್ರಿ ಗಾಯ್ಸ್, ಬೆಳಗೇರಿ ಕೆರೆ ಹೆಂಗದ ಸೇಮ್ ನಮ್ಮ ಭಾರತ್ ನಕ್ಷದಾಗ ಅರ್ಧ ಮ್ಯಾಪ್ ಕಾಣಂಗೆ ಕಾಣ್ತದೆ. ಆ ಕಡೆಯಿಂದ ತೆಳಗೆ ಕೇರಳ ಅವೆಲ್ಲ, ಈ ಕಡೆ ಅರುಣಾಚಲ್ ಪ್ರದೇಶ ಅವೆಲ್ಲ ಕಾಣ್ತದೆ. ಸೊ ನೋಡ್ರಿ ಹಿಂಗದ ಗುಡ್ಡ. ನಮ್ಮ ಕಡೆ ಅಂತೂ ಫುಲ್ಲು ಗುಡ್ಡ ಗಾಯ್ಸ್, ಸುತ್ತ ಗುಡ್ಡ ಅಂದ್ರೆ ಫುಲ್ ಗುಡ್ಡ ನೋಡ್ರಿ, ಎಲ್ಲ ಗುಡ್ಡನೇ ಈ ಕಡೆ. ಗಾಯ್ಸ್, ಈ ಗುಡ್ಡ ನೋಡಿದ್ರೆ ನಾನು ಏನು ನೆನಪು ಬರ್ತದಪ್ಪ ಅಂತಂದ್ರೆ ಫಸ್ಟ್ ರಾಮಾಚಾರಿ ಫಿಲಿಮ್ ಜಾಸ್ತಿ ಬರ್ತದೆ. ಯಾಕಂತಂದ್ರೆ ರಾಧಿಕಾ ಪಂಡಿತ್ ಲಾಸ್ಟಿಗೆ ಬಂದ ಕೇಸಿಂದ ರಾಮಾಚಾರಿ ಹುಡುಕ್ತಿರ್ತಾಳೆ. ಅವಾಗ ರಾಮಾಚಾರಿ ಹೆಂಗಂತಾನಪ್ಪ ಅಂತಂದ್ರೆ ಮಾರ್ಗ್ರೆಟ್ ಐ ಲವ್ ಯು ಅಂತಾರಲ್ಲ, ಹಂಗೆ ಅನ್ನಿಸ್ತದ. ಸೊ ನನಗಂತರ ಫುಲ್ ಖುಷಿ ಆಯ್ತು ಗುಡ್ಡಕ್ಕೆ ಬಂದ ಕೇಸಿಂದ. ನಾನಿವಾಗ ನನ್ನ ಗಾಡಿ ಗಾಯ್ಸ್ ಕಾಣ್ತದ ಇಲ್ಲ, ಕಾಣಲ್ಲ ಗಾಯ್ಸ್. ನಾನು ಆ ಕಡೆ ನಿಂದಿರ್ತೀನಿ. ಇವಾಗ ತೆಳಗೆ ಹೋಗ್ಬೇಕು, ಕತ್ಲಾಗೈತಿತ್ತು. ಸೊ ಗಾಯ್ಸ್, ನಾನಂತರೂ ಮಧ್ಯಾಹ್ನಕ್ಕೆ ಸ್ವಲ್ಪ ಉಂಡಿದ್ದೆ. ಪಾಪ ಯಾರೋ ಅಲ್ಲಿ ಕಾಯಿ ಇಟ್ಟಿದ್ರು ಚಿನ್ಕ ಅಂತ. ನಾನು ಇವಾಗ ತೆಳಗೆ ಹೊಂಟೀನಿ ಗಾಯ್ಸ್, ತೆಳಗೆ ಹೋಗ್ಬರ್ರಿ ಗಾಯ್ಸ್. ನೀವೇನ ಗುಡ್ಡಕ್ಕೆ ಬಂದಿರಿ ಅಂತಂದ್ರೆ ಇಂಥ ಚಪ್ಪಲಿ ಹಾಕ್ಯಂಬರಬೇಡ್ರಿ. ಯಾಕಂತಂದ್ರೆ ಜೀವದಾಗ ಹೊಂಟೀನಿ, ಸ್ವಲ್ಪ ಪಾಟಿ ಸರ್ಕನ ತಿರುಗ್ತಾವ ಚಪ್ಪಲಿ. ನೀವೇನ ಬಂದಿರ ಅಂತ ಚಲೋ ಚಪ್ಪಲಿ ಹಾಕ್ಯಂಬರಿ ಗಾಯ್ಸ್, ಇವು ಸಟ್ಟಾಗಲ್ಲ ಗುಡ್ದಾಗಂತವೆಲ್ಲ. ಸೊ ಗಾಯ್ಸ್, ನಾನು ಹಂಗೆ ದಾರಿಗೆ ಹೊಂಟಿದ್ದೆ. ದಾರಿ ಹೋಗ್ಬೇಕಾದ್ರೆ ಇದು ಕಣ್ಣಿಗೆ ಬಿತ್ತು, ನಿಮಗೆ ತೋರಿಸ್ಬೇಕಂತ ಮಾಡಿದೆ. ಸೊ ಇಲ್ಲೇ ನೋಡಕೈತ್ರಲ್ಲ ಗಾಯ್ಸ್, ನಾನೇನೇ ಇದ್ರ ಮನುಷ್ಯನೇ ತಿಳ್ಕೊಂಡಿದ್ದೆ. ಈ ಥರ ನಮ್ಮ ಹೊಲ್ದ ಕಡೆಗೆ ಯಾಕೆ ಹಾಕ್ತಾರಪ್ಪ ಅಂತಂದ್ರೆ ಇಲ್ಲೇ ಗುಡ್ಡ ಇರೋದ್ರಲೇಸಿಂದ ಇಲ್ಲಿ ಅಡಿಬಂದಿಗಳು ಜಾಸ್ತಿ ಬರ್ತಾವ. ಇದಿದ್ರೆ ಮನುಷ್ಯರು ಯಾರೋ ಅನ್ನೋಂಥರ ಅದಕ್ಕೆ ಭಯ ಆಗ್ತದೆ. ಹಂಗಾಗಿ ಕೇಸಿನ ಜಾಸ್ತಿ ಹಂದಿಗಳು ಬರಲ್ಲ, ಅದಕ್ಕಾಗಿ ಇವೆಲ್ಲ ಹಾಕಿರ್ತಾರೆ. ಈ ಥರ ಸೀರಿಗಿರಿಲಿ ಕಾಣ್ತಾವಲ್ಲ ಗಾಯ್ಸ್. ಸೊ ನೋಡಿದ್ರಲ್ಲ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಏನಾನ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರೆಯೋಕೋಬೇಡ್ರಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.